ಹಾಯ್ ಆಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಪನ್ನೀರ್ ಬಟರ್ ಮಸಾಲ ಮಾಡೋದನ್ನ ತೋರಿಸ್ತಿದ್ದೀನಿ. ಒಂದು ಜಾರಿಗೆ ಇವಾಗ ಒಂದೆರಡು ಟೊಮೊಟೊ ಮತ್ತು ಒಂದು 3-4 ಹಸಿಮೆಣಸಿನ್ಕಾಯಿ, ಪುದೀನ ಮತ್ತು ಶುಂಠಿ ಬೆಳ್ಳುಳ್ಳಿ, ಸ್ವಲ್ಪ ಕಾಳು ಮೆಣಸು ಇಷ್ಟು ಹಾಕ್ಕೊಂಡು ನಾವು ರುಬ್ಕೋಬೇಕಾಗುತ್ತೆ. ನುಣ್ಣಗೆ ಇದಿಷ್ಟು ಪೇಸ್ಟ್ ಮಾಡ್ಕೊಬೇಕು ನಾವು. ಸೊ ಇದು ರುಬ್ಕೊಂಡ್ಮೇಲೆ ಈ ರೀತಿ ಅದಕ್ಕೆ ನಾವು ರುಬ್ಕೋಬೇಕಾಗತ್ತೆ. ಅದಾದಮೇಲೆ ಒಂದು ಬೌಲಿಗೆ ಪನ್ನೀರು, ಒಂದು 250 ಗ್ರಾಮ್ಸ್ ಅಷ್ಟು ಪನ್ನೀರು. ಇದಕ್ಕೆ ನೀವು ಸ್ವಲ್ಪ ಉಪ್ಪು ಹಾಕೋಬೋದು. ಅದಾದಮೇಲೆ ಮ್ಯಾರಿನೇಷನಿಗೆ ಚಿಲ್ಲಿ ಪೌಡರು, ಕೊರಿಯಂಡರ್ ಪೌಡರು, ಗರಂ ಮಸಾಲ, ಈ ಮೂರೂ ಏನಂತಂದರೆ ಹದವಾಗಿ ಹಾಕ್ಕೊಂಡು ಚೆನ್ನಾಗಿ ಮ್ಯಾರಿನೇಟ್ ಮಾಡ್ಕೋಬೇಕು ಮೊಸರು ಜೊತೆ. ಈ ರೀತಿ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ. ಇದಕ್ಕೆ ನಿಂಬೆಹಣ್ಣು ಸೇರಿಸ್ಕೊಳ್ಳೋರು ಸೇರಿಸ್ಕೋಬೋದು. ಈ ರೀತಿ ಕಲಿಸ್ಕೊಂಡು ಚೆನ್ನಾಗಿ ಮ್ಯಾರಿನೇಷನ್ ಮಾಡಿ ಒಂದು 1/2 ಅವರ್ ಅಥವಾ ಒಂದು 15 ಮಿನಿಟ್ಸ್ ಆದರೂ ಎತ್ತಿಟ್ಟರೆ ಅದು ಖಾರ ಹದವಾಗಿ ಹಿಡ್ದಿರುತ್ತೆ ಪನ್ನೀರಿಗೆ. ಇದನ್ನು ಪ್ಯಾನಲ್ಲಿ ಫ್ರೈ ಮಾಡಿಕೊಂಡು ಹಾಕೋಬೋದು, ಇಲ್ಲ ಅಂತಂದರೆ ಹಾಗೆ ಕರ್ರಿ ಮಾಡೋ ಟೈಮಲ್ಲಿ ಯೂಸ್ ಮಾಡ್ಕೋಬೋದು. ಸೊ ಈಗ ಇನ್ನೊಂದು ಪ್ಯಾನಿಗೆ ನಾವು ಒಂದು 3 to 4 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ಳೋಣ. ಚಕ್ಕೆ ಲವಂಗ ಹಾಕ್ಕೊಳ್ಳೋಣ ಮತ್ತು ಮರಾಠಿ ಮೊಗ್ಗು ಹಾಕ್ಕೊಳ್ಳೋಣ, ಮತ್ತೊಂದೆರಡು ಪಲಾವ್ ಎಲೆ ಕೂಡ ಹಾಕ್ಕೊಳ್ಳೋಣ ಇದರಲ್ಲಿ. ಇದೇ ರೀತಿ ತೋರಿಸ್ತಿದ್ದೀನಿ. ಅದಾದಮೇಲೆ ಸ್ವಲ್ಪ ಸೋಂಪು ಅಥವಾ ಜೀರಿಗೆ, ಎರಡರಲ್ಲಿ ಒಂದು ಯೂಸ್ ಮಾಡಿಕೊಂಡ್ರೆ ಸಾಕು. ನಾನಿಲ್ಲಿ ಸೋಂಪನ್ನು ಹಾಕ್ಕೊತಿದ್ದೀನಿ ಮತ್ತು ಹೆಚ್ಚಿಟ್ಕೊಂಡಿರೋ 2 ಈರುಳ್ಳಿನ ಹಾಕೋತಾ ಇದ್ದೀನಿ. ಇದನ್ನು ಗೋಲ್ಡನ್ ಬ್ರೌನಿಷ್ ಆಗೋ ರೀತಿಯಲ್ಲಿ ನಾವು ಹುರ್ಕೊಬೇಕಾಗುತ್ತೆ. ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕಾಗುತ್ತೆ. ಚಕ್ಕೆ ಲವಂಗ ಹಾಕಿದ ತಕ್ಷಣ ಒಂದು ಫ್ರೇಗ್ರೆನ್ಸು ತುಂಬ ಅರೋಮನೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ಡಿಶಸ್ಸಿಗೆ. ಎಲ್ಲರೂ ಅಬ್ಸರ್ವ್ ಮಾಡಿರ್ತಾರೆ. ಸ್ವಲ್ಪ ಗೋಲ್ಡನ್ ಬ್ರೌನಿಷ್ ಆಗೋವರೆಗೂ ಹುರ್ಕೋಬೇಕು. ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ ಈರುಳ್ಳಿನ, ಚೆನ್ನಾಗಿರುತ್ತೆ ಅಂತ. ಅಥವಾ ಸಣ್ಣದಾಗಿ ಹೆಚ್ಕೊಳ್ಳೋರು ಬೇಕಾದರೆ ಹೆಚ್ಕೋಬೋದು. ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ಉಪ್ಪಿನಲ್ಲಿ ತರಕಾರಿಗಳು ಸ್ವಲ್ಪ ಚೆನ್ನಾಗಿ ಬೇಗ ಬೇಯುತ್ತೆ ಅಂತ ಹೇಳಿ. ಇವಾಗ ಇದಕ್ಕೆ ರಾಜ್ಮಾ ಬೀನ್ಸ್ ತೊಗೊಂಡಿದ್ದೀನಿ, ಸ್ವಲ್ಪ ಅದನ್ನು ಹಾಕೋತಾ ಇದ್ದೀನಿ. ಆಮೇಲೆ ಪೀಸ್, ಹಸಿರು ಬಟಾಣಿ ಇರುತ್ತಲ್ಲ, ಅದನ್ನು ಒಂದು 6 to 8 ಅವರ್ಸು ಎರಡೂ ಚೆನ್ನಾಗಿ ನೆನೆಸಿರಬೇಕು. ಈ ರಾಜ್ಮಾ ಬೀನ್ಸ್ ಆಗಿರ್ಬೋದು ಅಥವಾ ಈ ಹಸಿರು ಬಟಾಣಿ ಕಾಳಾಗಿರ್ಬೋದು, ಎರಡೂ ಒಂದು 6 to 8 ಅವರ್ಸ್ ನೆನೆ ಹಾಕಿಟ್ಟು ಆಮೇಲೆ ನಾವು ಮಾಡೋ ಡಿಶಸ್ಸಿಗೆ ಯೂಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಹೆಲ್ತಿ ಕೂಡ. ಸೊ ಇದನ್ನು ಸ್ವಲ್ಪ ಬಾಡಿಸ್ಕೊಳ್ಳೋಣ. ಒಂದೆರಡು ಚಿಟಿಕೆ ಅಷ್ಟು ಅರಿಶಿನ ಹಾಕೊಳ್ಳೋಣ. ಇದು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕು. ಇದು ಬಾಡಿಸ್ಕೊಂಡು ಆದಮೇಲೆ ಇದೇನು ರುಬ್ಕೊಂಡಿದ್ವಲ್ಲ ಆಗಲೇ ಅದನ್ನು ಹಾಕೋಬೇಕು. ಒಂದು ಚಿಕ್ಕ ಗ್ಲಾಸಷ್ಟು ನೀರು ಹಾಕಿ ಇನ್ನೊಂದು ಸ್ವಲ್ಪ ಸೇರಿಸ್ಕೊಳ್ಳೋಣ ಅದು ಗ್ರೇವಿದು. ಸೊ ಈ ರೀತಿ ಕಾಣುತ್ತೆ. ಸೊ ನಿಮಗೆ ಅದರ ರುಬ್ಬಿದ್ರಲ್ಲಿ ಏನೇನು ಹಾಕಿದ್ದೀವಿ ಅಂತ ನಾನು ಮುಂಚೆನೇ ತೋರಿಸಿದ್ದೀನಿ. ಒಂದೆರಡು ಟೊಮೊಟೊ, ಒಂದು 3-4 ಮೆಣಸಿನ್ಕಾಯಿ, ಪುದೀನ ಸೊಪ್ಪು, ಮೆಣಸು, ಕಾಳು ಮೆಣಸು ಹಾಕ್ಕೊಂಡಿದ್ದೀವಿ, ಒಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ಅದರಲ್ಲೇ ನಾವು ಹಾಕ್ಕೊಂಡಿದ್ದೀವಿ. ಸೊ ಇಷ್ಟನ್ನು ಹಾಕಿದ್ದೀನಿ ಇದಕ್ಕೆ ರುಬ್ಬಿ. ಸೊ ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಇದಕ್ಕೆ ನಾವು ಏನು ಪನ್ನೀರ್ ಮ್ಯಾರಿನೇಷನ್ ಮಾಡ್ಕೊಂಡಿದ್ವಿ ಅಲ್ಲ ಅದನ್ನು ಹಾಕೋಬೇಕು. ಮ್ಯಾರಿನೇಷನ್ ಮಾಡಿರೋದನ್ನು ಪೂರ್ತಿಯಾಗಿ ಹಾಕೋಬೇಕು. ಇದಕ್ಕೆ ಸ್ವಲ್ಪ ಮ್ಯಾರಿನೇಷನಲ್ಲಿ ಉಳಿದಿರುತ್ತೆ ಅಲ್ವಾ, ನೀರನ್ನು ನೀವು ಸೇರಿಸ್ಕೊಂಡು ಹಾಕೋಬೋದು. ಇದನ್ನು ಮುಂಚೆ ತುಪ್ಪದಲ್ಲಿ ಪನ್ನೀರನ್ನ ಹುರಿದು ಕೂಡ ಹಾಕೊಬೋದು. ಅದಕ್ಕಿಂತ ಇದು ಕೂಡ ಚೆನ್ನಾಗಿ ನಿಮಗೆ ಟೇಸ್ಟ್ ಸಿಗುತ್ತೆ. ಡಬಲ್ ಕೆಲಸ ಬೇಡ ಅನ್ನೋರು ಇದನ್ನು ಒಂದೇ ಸತಿ ಹಾಕೋಬೋದು. ಇಲ್ಲ ನಮಗೆ ಕ್ರಂಚಿ ಬೇಕು ಅನ್ನೋರು ಇನ್ನೊಂದು ತವದ ಮೇಲೆ ಎಣ್ಣೆ ಹಾಕಿ ಇದನ್ನು ಹುರ್ಕೊಂಡ್ಬಿಟ್ಟು ಹಾಕೊಳ್ಳೋರು ಹಾಕೋಬೋದು. ಬಟ್ ಟೇಸ್ಟ್ 2 ವೈಸ್ ಚೆನ್ನಾಗಿ ಬರುತ್ತೆ.
ಇದನ್ನು ಸ್ವಲ್ಪ ಬೇಯಕ್ಕೆ ಬಿಡಬೇಕು. ಇದನ್ನ ಚೆನ್ನಾಗಿ ಬೆಂದಮೇಲೆ ನಿಮಗೆ ಟೇಸ್ಟು ಚೆನ್ನಾಗಾಗುತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಇವಾಗ ಸ್ವಲ್ಪ ಟೇಸ್ಟಿಗೆ ನಾವು ಉಪ್ಪು ಹಾಕೋಣ. ಇವಾಗ ಉಪ್ಪನ್ನ ಹಾಕಿ ಸ್ವಲ್ಪ ನೀಟಾಗಿ ಅದೇ ರೀತಿ ಕದಡಬೇಕು. ಸ್ವಲ್ಪ ಲೈಟಾಗಿ, ಇಲ್ಲ ಅಂತಂದರೆ ಕ್ಯೂಬ್ಸು ಒಡೆದೋಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀಟಾಗಿ ಲೈಟಾಗಿ ನಾವು ಇದು ಮಾಡಬೇಕು. ಹಾಗೆ ಲೈಟಾಗಿ ಕಲಿಸ್ಕೋಬೇಕಷ್ಟೆ. ಇಲ್ಲೇನು ತೋರಿಸ್ತಾ ಇದ್ದೀನಲ್ಲ ಆ ರೀತಿ. ತುಂಬ ಫೋರ್ಸ್ಫುಲಿ ಇದು ಮಾಡಿದ್ರೆ ಅದು ಬ್ರೇಕ್ ಆಗುತ್ತೆ ಸ್ವಲ್ಪ. ಹಾಗಾಗಿ ಇದು ಕುದ್ದಾದ್ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಈ ರೀತಿ ಕಾಣುತ್ತೆ ಕುದ್ದಾದ್ಮೇಲೆ. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ, ಚೆನ್ನಾಗಿ ಬೆಂದಿದೆ. ಇನ್ನೊಂದು ಸ್ವಲ್ಪ ಅದು ಕುದಿಯೋಕ್ಕೆ ಬಿಡಬೇಕು. ಹದ ನೋಡಿಕೊಂಡು ನಾವು ಬೇಯಿಸಬೇಕು. ಸ್ವಲ್ಪ ಪ್ಯಾನ್ ಏನಾದರೂ ಒಂದು ಪ್ಲೇಟ್ ಏನಾದ್ರು ಮುಚ್ಚಿ ಇನ್ನೂ ಸ್ವಲ್ಪ ಗಟ್ಟಿಯಾಗಿ, ಇನ್ನೊಂದು ಸ್ವಲ್ಪ ಟೇಸ್ಟ್ ವೈಸ್ ಚೆನ್ನಾಗಿ ಇನ್ನೊಂದು ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಲೋ ಫ್ಲೇಮಲ್ಲಿ ಬಿಟ್ಟು ಆಮೇಲೆ ಟೇಸ್ಟ್ ನೋಡಿದ್ರೆ ಇದಾಗುತ್ತೆ. ಈಗ ಒಂದು ಪ್ಲೇಟ್ನ ಮುಚ್ಚಿಟ್ಟು ಇನ್ನೂ ಸ್ವಲ್ಪ ಕುದಿಯೋಕ್ಕೆ ಬಿಡೋಣ. ಪೂರ್ತಿಯಾಗಿ ಇವಾಗ ಬೆಂದಿದೆ. ಲಾಸ್ಟಲ್ಲಿ ಗಾರ್ನಿಷಿಗೆ ನಾವು ಗೋಡಂಬಿನ ಹಾಕ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಿಗೆ ಗಾರ್ನಿಷ್ ಮಾಡ್ತಾರೆ ಅಲ್ವಾ, ನಾವು ಈ ರೀತಿ ಗೋಡಂಬಿಲಿ ಮಾಡಿದ್ದೀನಿ. ಇದು ತುಂಬ ಚೆನ್ನಾಗಿ ನಿಮಗೆ ತಿನ್ಬೇಕಾದ್ರೆ ಟೇಸ್ಟ್ ಸಿಗುತ್ತೆ. ಇದು ಇವಾಗ ಬೆಂದಿದೆ. ಇಟ್ಸ್ ರೆಡಿ ಟು ಸರ್ವ್. ಇದನ್ನು ನೀವು ರೊಟ್ಟಿ, ಚಪಾತಿ, ಬಟರ್ ನಾನ್ ಈ ಥರ ಎಲ್ಲ ಡಿಶಸ್ ಜೊತೆ ತಿನ್ಬೋದು, ಅಥವಾ ಅನ್ನದ ಜೊತೆನೂ ಗ್ರೇವಿ ಥರ ತಿನ್ಬೋದು. ಥ್ಯಾಂಕ್ ಯು ಸೋ ಮಚ್.